ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಓಕೆ, ಈಗ KR ಕ್ಷೇತ್ರದ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಸಾಕಷ್ಟು ಅಂದ್ರೆ ನಿಮ್ಮದೇ ಆದ ರೀತಿಯಲ್ಲಿ ಹೋರಾಟಗಳು ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀರಿ. ಮುಂದೆ ಏನು ಪ್ಲಾನ್ ಸರ್? ಸರ್, ನನಗೆ ನೆಕ್ಸ್ಟು ಬಂದು ಯುವ ಕಾಂಗ್ರೆಸ್ಸಲ್ಲೇ ಕಂಟಿನ್ಯೂ ಮಾಡ್ತೀನಿ. ಯುವ ಕಾಂಗ್ರೆಸ್ಸಲ್ಲಿ ನೆಕ್ಸ್ಟು ಸಿಟಿ ಎಲೆಕ್ಷನ್ ನಿಂತ್ಕೋತೀನಿ. ಮತ್ತು ಯುವಕರಿಗೆ ನಾನು ಸಹಾಯ ಮಾಡ್ಬೇಕು. ಇನ್ನೂ ನಂಗೆ ಇನ್ನೊಂದು ಟರ್ಮ್ ಇದೆ, ಇನ್ನೊಂದು ಎಲೆಕ್ಷನ್ ನಿಂತ್ಕೊಳ್ಳೋ ಟರ್ಮ್ ಇದೆ. 35 ವರ್ಷದೊಳಗೂ ನಮಗೆ ಎಲೆಕ್ಷನ್ ನಡೆಯುತ್ತೆ. 35 ಇಯರ್ಸ್ ಇರಬೇಕು. 35 ವರ್ಷ ಆಯಿತು ಅಂದರೆ ನಿಮ್ಗೆ ಎಲೆಕ್ಷನ್ ನಿಂತ್ಕೋಬಹುದು. ಅದರಲ್ಲಿ ನೀವು ಎಲೆಕ್ಷನ್ ಬಂದು ಯುವಕರೇ ಓಟ್ ಹಾಕಬೇಕು. ನಾನು ಏನು ಈ ಸತಿ ಯುವಕರೆಲ್ಲ ಸೇರಿಸಿ ನನಗೆ ಓಟ್ ಹಾಕಿದ್ರು. ಸುಮಾರು ಒಂದು 1600 ಓಟ್, ನನಗೆ 1680 ಓಟ್ ಬಂದಿತ್ತು ನನಗೆ. ತುಂಬ ಹ್ಯೂಜ್ ಮಾರ್ಜಿನ್ ವಿನ್ನಾದೆ ನಾನು. ಇಲ್ಲ ಒಂದು 500 ಇಂದ 600 ಮಾರ್ಜಿನ್ 500 ಏನೋ ಮಾರ್ಜಿನ್ ವಿನ್ನಾದೆ. ಯುವಕರು ನನಗೆ ತುಂಬ ಸಹಾಯ ಮಾಡಿದ್ರು, ಒಂದೊಂದು ಏರಿಯಲ್ಲಿ ಸಹಾಯ ಮಾಡಿದ್ರು. ನೆಕ್ಸ್ಟ್ ಎಲೆಕ್ಷನ್ ನಾನು ನಿಂತ್ಕೋತೀನಿ. ಅದಕ್ಕೆ ನಮ್ಮ ಯುವಕರಿಂದನೇ ಸಹಾಯ ಆಗಬೇಕು. ಯೂತ್ ಕಾಂಗ್ರೆಸ್ ಬಂದು ನಮ್ಮ ಇಂಟರ್ನಲ್ ಎಲೆಕ್ಷನ್, ಆ್ಯಕ್ಚುಲಿ ಕಾಂಗ್ರೆಸ್ಸಲ್ಲಿ ನಡೆಯುವಂಥ ಇಂಟರ್ನಲ್ ಎಲೆಕ್ಷನ್. ಆ ಎಲೆಕ್ಷನ್ ನಿಂತ್ಕೊಂಡು ನಾನು ವಿನ್ ಆಗಬೇಕು ಅನ್ನೋದು ನೆಕ್ಸ್ಟ್ ಪೊಸಿಷನ್ ಇಟ್ಕೊಂಡಿದ್ದೀನಿ ಸರ್. ಓಕೆ, ನೀವು ಮೈಸೂರು ಅವ್ರು ಆಗಿರೋದ್ರಿಂದ ಈ ಪ್ರಶ್ನೆ ಮಾಡ್ತಾ ಇದ್ದೀನಿ. ಏನು ಸಮಸ್ಯೆ ಇದೆ ಸರ್ ಮೈಸೂರಲ್ಲಿ? ಎಲ್ಲ ಅಭಿವೃದ್ಧಿ ಆಗ್ಬಿಟ್ಟಿದೆಯಾ ಸರ್? ಆ್ಯಕ್ಚುಲಿ ನಮ್ಮ ಮೈಸೂರು ಬಂದು ಕ್ಲೀನೆಸ್ಟ್ ಸಿಟಿ ಅಂತಂದ್ಬಿಟ್ಟು 2 ಸಲ ಬಂದು ನಮಗೆ ಪ್ರೈಸ್ ಸಿಕ್ಕಿದೆ. ಹೌದು. ಮತ್ತು ಈಗಲೂ ತುಂಬ ಕ್ಲೀನಾಗಿದೆ. ಕಾರ್ಪೊರೇಷನ್ ಬಂದು ತುಂಬ ಒಳ್ಳೆ ಕೆಲಸ ಮಾಡ್ತಾರೆ ಇಲ್ಲಿ ಮೈಸೂರಲ್ಲಿ. ಏನು ಅಭಿವೃದ್ಧಿ ಆಗಿದೆ ಅಂತಂದರೆ ಇನ್ನೂ 100% ಆಗಿಲ್ಲ. ಆಗ್ತಾ ಇದೆ, ನಿಧಾನಕ್ಕಾಗತ್ತೆ. ಏನು ಅಭಿವೃದ್ಧಿ ಆಗುತ್ತೆ 100% ಒಂದು ಸುಮಾರು ಒಂದು ಈಗ ಏನು ಟ್ರಾಫಿಕ್ ಪ್ರಾಬ್ಲಮ್ ಇದೆಯೋ ಅದನ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ನಮ್ಮ ಕಮಿಷನರ್ ಇಂದಿರೋದೆಲ್ಲ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ನಮ್ಮ ಮೈಸೂರು ಬಂದು ಮೇಜರಾಗಿ ಮೈಸೂರು ಬಂದು ಪ್ರವಾಸಿಗರ ಜಾಲತಾಣ ಇದು. ಕರೆಕ್ಟ್, ಪ್ರವಾಸಿಗರು ಬರುವಂಥ ಹೆಚ್ಚಿನ ತಾಣ 100%. ಪ್ಯಾಲೇಸ್, ನಮ್ಮ ಏನಿದೆ ಪ್ಯಾಲೇಸ್ ಇದೆ, ಮತ್ತು ಸುಮ್ಮ ನೋಡೋಕ್ಕೆ ಇಲ್ಲ ಅನ್ನೋ ಒಂದು 3 ದಿನ ಟೈಮ್ ಬೇಕು ನಮಗೆ ನಮ್ಮ ಮೈಸೂರು ಸುತ್ತಾಡೋಕ್ಕೆ. ಹೌದು. ಆ ಪ್ರವಾಸಿಗರಿಗೆ ಏನು ಬೇಕೋ ಅದನ್ನ ನಾವು ಗೌರ್ಮೆಂಟ್ ಅವರು ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಇಲ್ಲಿ ನೋಡ್ತಾ ಇದ್ದೀವಿ ಸರ್. ಎಲ್ಲ ಖಂಡಿತವಾಗಿ ಮಾಡೇ ಮಾಡ್ತೀವಿ. ಮೈಸೂರಲ್ಲಿ ಇಂಪ್ರೂವ್ಮೆಂಟ್ ಮಾಡ್ತೀವಿ. ಪ್ರವಾಸಿಗರಿಗೆ ಏನು ಬೇಕೋ ಅದನ್ನ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ನಮ್ಮ ಸರ್ಕಾರಕ್ಕೆ. ಹೊಯ್ಸಳ ಅವರು ಮುಂದೊಂದು ದಿನ MLA ಆದರೆ ಏನು ಡ್ರೀಮ್ ಸರ್? ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ? ದೇವ್ರೇನಾದರೂ ವರ ಕೊಟ್ಟು MLA ಮಾಡ್ತು ಅಂದರೆ, ನಾನು ಆಲ್ರೆಡಿ ಈಗ ಅಪ್ಲಿಕೇಶನ್ಸ್ಗಳು ಮಾಡಿಸ್ತಾ ಇದ್ದೀನಿ. ಎಲ್ಲರ ಹತ್ರನೂ ಕೈಯಲ್ಲಿ ಅಪ್ಲಿಕೇಶನ್ಗಳು ಇರಬೇಕು. ಏನು ಅಪ್ಲಿಕೇಶನ್ಸು? ಮೊಬೈಲ್ ಅಪ್ಲಿಕೇಶನ್. ಓಕೆ. iOS ಮತ್ತು ಆ್ಯಂಡ್ರಾಯ್ಡ್ ಆ್ಯಪು. ಒಬ್ಬೊಬ್ಬರು ಕೈಯಲ್ಲೂ ಆ ಅಪ್ಲಿಕೇಶನ್ ಬಂದು ಇರಬೇಕು. ಈಸಿಯಾಗಿ ಏನೇ ತೊಂದರೆಗಳಾಯ್ತು ಅಂದರೆ ಫೋಟೋ ಆಗೋದಾಗಲಿ. ಅವಾಗ ಏನಾಗುತ್ತೆ, ಒಂದು ಈಗಿರೋ ಯುಗ ಬಂದು AI ಯುಗ ಸರ್. ಈಗ ಏನಾದ್ರು AI ಯೂಸ್ ಮಾಡ್ಕೊಂಡು ನಾವು ಯಾವುದೇ ಥರ ಸಮಸ್ಯೆಗಳಾದೋ ಆಗಲಿ, ಮತ್ತು ಈಗ ಕಸ ಹಾಕಿರೋದಾಗಲಿ, ಮತ್ತು ಬೇರೆಯವ್ರು ಏನಾದ್ರು ಇಲ್ಲಿಗೆಲ್ಲ ಪಾರ್ಕಿಂಗ್ ಮಾಡಿದಾಗ ಈಗ ಆಲ್ರೆಡಿ ಅಪ್ಲಿಕೇಶನ್ಗಳಿದೆ, ಬಟ್ ಅಷ್ಟೊಂದು ಎಫೆಕ್ಟಿವ್ ಆಗಿಲ್ಲ. ಆ ಎಫೆಕ್ಟಿವ್ ಮಾಡೋದಾಗಲಿ ನಾನು ಖಂಡಿತವಾಗ್ಲೂ ಅಪ್ಲಿಕೇಶನ್ ಮೂಲಕನೇ ಎಲ್ಲ ಸಾಲ್ವ್ ಆಗಬೇಕು. ಆ ಡಿಪಾರ್ಟ್ಮೆಂಟ್ಗೆ ಈಸಿಯಾಗಿ ಕನೆಕ್ಟ್ ಆಗೋ ಥರ ನಾವು ಮಾಡಬೇಕು ಅಂತ MLA ಅದೇ ಮಾಡ್ಬೋದು ಅಂತ ಹೇಳ್ತೀನಿ. ಮತ್ತು ಸುಮಾರು ಏನೀಗ ಜನಗಳಿಗೆ ತೊಂದರೆ, ಮೇಯ್ನಾಗಿ ಜನಗಳು ಏನು ಕೇಳ್ತಾರೆ ಸರ್? ಏನು ಆಸ್ತಿ ಕೇಳ್ತಾರ? ನಮ್ಮದು ಏನೂ ಇಲ್ಲ. ಜನಗಳಿಗೆ ಕೇಳೋದೇ ಮೂಲಭೂತ ಸೌಕರ್ಯ, ನೀರು, ಕರೆಂಟು, ಎಲೆಕ್ಟ್ರಿಸಿಟಿ 24 ಅವರ್ಸು, ರೋಡ್ ಲೈಟ್ಗಳು ಅಷ್ಟೇ ಕೇಳೋ ಜನಗಳು. ಅದನ್ನ ನೀವು ಕ್ಲೀನಾಗಿ ಮಾಡಿಕೊಟ್ರೆ MLA ಆಗೋಕ್ಕೆ ತುಂಬ ಒಳ್ಳೆ ಇದಾಗತ್ತೆ. ಖಂಡಿತವಾಗ್ಲೂ ಅಷ್ಟು ಮಾಡಿ ಜನಗಳಿಗೆ ಏನು ಮೂಲಭೂತ ಸೌಕರ್ಯಗಳು ಕೊಡ್ತಿರೋ ಅಷ್ಟೇ ಸಾಕು. ಅದಕ್ಕಿಂತ ಏನು ಬೇಕು ಸರ್ ಜನಗಳಿಗೆ? ಅಷ್ಟೇ ಕೇಳೋ ಜನಗಳು. ಅದನ್ನ ಮಾಡಿಕೊಟ್ರೆ ತುಂಬ ಸಂತೋಷವಾಗಿ ಅಕ್ಸೆಪ್ಟ್ ಮಾಡ್ತಾರೆ. ಅದೇ ಥರ ನಮ್ಮ ಕಾಂಗ್ರೆಸ್ ಸರ್ಕಾರ ಈಗ ಎಲ್ಲ ಕಡೆ ಮಾಡ್ಕೊಬರ್ತಾ ಇದೆ. ಅದನ್ನ ನೀವು DK ಅವರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನೋಡ್ಬೋದು. ಇರೋ ಎಲ್ಲರಿಗೂ ತೊಂದರೆ ಇಲ್ದಿರೋ ಥರ ಕೆಲಸಗಳು ನಡೀತಿದೆ. ಸೊ ಆ ಥರ ಆದ ಜನಗಳು ತಿರ್ಗಾ ನಿಮಗೆ ಓಟ್ ಮಾಡಿಸ್ತಾರಲ್ವ ಸರ್? ಹೌದು, ಖಂಡಿತವಾಗ್ಲೂ ಸ್ಟ್ರಾಂಗ್ ಆಗಿ ಜನಗಳಿಗೆ ನಾನು ಸಹಾಯ ಮಾಡ್ತೀನಿ ಸರ್. ಒಂದು ರಾಜಕಾರಣ ಅಂತ ಬಂದಾಗ ಬೆಳೆಯೋದಷ್ಟು ಸುಲಭ ಅಲ್ಲ ಅಂತಾರೆ. ಜೊತೆಗೆ ಜನರ ಮಧ್ಯೆ ಇರಬೇಕು, ಜನರ ಜೊತೆಗೆ ಬೆರಿಬೇಕು, ಜನರನ್ನು ಹಚ್ಕೊಳ್ಬೇಕು. ಅದು ಅಷ್ಟು ಸುಲಭದ ವಿಚಾರ ಅಲ್ಲ. ನಿಮ್ಮ ವಿಚಾರದಲ್ಲಿ ಜನಗಳನ್ನು ಹಚ್ಕೊಳ್ಳುವಂಥ ಕೆಲಸ ನಡೀತಾ ಇದೆಯಾ? ಈಗ ಯೂತ್ ಕಾಂಗ್ರೆಸ್ಸಲ್ಲೇ KR ಕ್ಷೇತ್ರದಲ್ಲಿ ಯೂತ್ ಕಾಂಗ್ರೆಸ್ ಬಂದು ಸ್ವಲ್ಪ ವೀಕ್ ಆಗಿತ್ತು ಅಂತ ಕೇಳ್ಪಟ್ಟಿದ್ದೆ. ಯಾರು ನಮ್ಮ ಜನಗಳೇ ಹುಡುಗರು. ಬಟ್ ಈಗ ನಮ್ಮ ಯೂತ್ ಕಾಂಗ್ರೆಸ್ ಬಂದು ಮೈಸೂರಲ್ಲೇ KR ಕ್ಷೇತ್ರ ಬಂದು ಟಾಪಲ್ಲಿದೆ. ಆ ಥರ ಬಂದು ಬೆಳೆಸ್ತಾ ಇದ್ವಿ, KR ಕ್ಷೇತ್ರನ ಬೆಳೆಸ್ತಾ ಇದ್ವಿ.
ಏನೀಗ ಜನಗಳು ಬೆರಿಕೆ ಆಗಬೇಕು. ಹ್ಮ್. 100% ಜನಗಳ ನಾನು ಹುಡುಗರ ಜೊತೆ ಬೆರಿಕೆ ಆಗ್ತಿದ್ದೀನಿ. ಜನಗಳ ಜೊತೆ ಆಲ್ರೆಡಿ ಬೆರಿತಾ ಇದ್ದೀನಿ. ಹುಡುಗರ ಜೊತೆ ಬೆರೆಯೋದು ಏನಕ್ಕೆ ಅಂದರೆ ಅವ್ರುಗಳು ಈಗ ಒಂದೊಳ್ಳೆ ಟಾಪಿಕ್ಗಳು ಕೊಡ್ತಾರೆ. ಎಕ್ಸಾಂಪಲ್ ಈಗ ಅಣ್ಣ ಈಗ ಇಲ್ಲಿ ಸಮಸ್ಯೆ ಆಗಿದೆ ಅಣ್ಣ, ಫುಲ್ ಯೂತ್ ಆಗಿರೋದ್ರಿಂದ ಅವ್ರುಗಳಿಗೆ ಏನೋ ಒಂದು ಸಮಸ್ಯೆ ಇದೆ ಬಂದು ಹೇಳ್ಕೊತಾರೆ. ಆ ಸಾಲ್ವ್ ಮಾಡೋದಲ್ಲೇ ಒಂದು ಡೈಲಿ ನಂದು ಲೈಫ್ ಸ್ಟೈಲ್ ಹೋಗ್ತಾ ಇದೆ. ಹೇಳ್ದಂಗೆ ಜೆ ಪಿ ನಗರ ಕನಗಿಲ್ಲ ಏನೋ ಸಮಸ್ಯೆಗಳಾದ ನನಗೆ ಫೋನ್ ಮಾಡಿ ಹೇಳಿದಾಗ ಆ ಸಾಲ್ವ್ ಮಾಡೋದಲ್ಲೇ ನಾವು ಒಂದು ಡೈಲಿ ಒಂದು ಇದಾಗ್ತಿದೆ. ಜನಗಳು ಇಲ್ಲ ನಂತರ ಇಲ್ಲಿ ನಮ್ಮ ಆಫೀಸ್ ಮಾಡ್ತಾಯಿದ್ವಿ ಮೈಸೂರಲ್ಲೇ ಮೊಟ್ಟ ಮೊದಲಾಗಿ ಯೂತ್ ಕಾಂಗ್ರೆಸ್ ಆಫೀಸು ನಮ್ಮ JLB ರೋಡಲ್ಲಿ ಎಲೆ ತೋಟದಲ್ಲಿ ಮಾಡ್ತಾಯಿದ್ದೀವಿ. ಇನ್ನೊಂದು ವಾರದಲ್ಲಿ 2 ವಾರದಲ್ಲಿ ಓಪನ್ ಆಗ್ತಿದೆ. ಯೂತ್ ಕಾಂಗ್ರೆಸ್ ತಂಡದಿಂದನೇ ನಾವು ಇವಾಗ ಓಪನ್ ಮಾಡ್ತಾ ಇದೀವಿ. ಯಾರಿಗೇನು ಸಮಸ್ಯೆ ಆದರೂ ಇಲ್ಲಿ ಬರಲಿ ಅಂತ ಅಂದ್ಬಿಟ್ಟು ಜನಗಳಿಗೋಸ್ಕರ ಓಪನ್ ಮಾಡ್ತಾ ಇರುವಂಥ ಜಾಗ. ಬಂದಿದ್ದಲ್ಲಿ ಯಾವುದೇ ಥರ ವಿಚಾರಗಳು ಯಾರು ಅಧಿಕಾರಿಗಳಿಂದ ಸಮಸ್ಯೆಯವರಾಗಲಿ, ಇಲ್ಲಿ ಯಾವುದೇ ಥರ ಮನೆ ಸಮಸ್ಯೆಯವರಾಗಲಿ, ಅಂದರೆ ರೋಡಲ್ಲಿರೋ ಸಮಸ್ಯೆಗಳು, ಮನೆ ಅಂದರೆ ರೋಡಲ್ಲಿರೋ ಏನೋ ಸಮಸ್ಯೆಗಳಾಗಲಿ ಹೇಳಿದ್ರೆ ಅದನ್ನ ಸಾಲ್ವ್ ಮಾಡುವಂಥ ಕೆಪಾಸಿಟಿ ನಮಗೆ ಯುವ ಕಾಂಗ್ರೆಸ್ ಅವ್ರಿಗಿದೆ, ಯುವ ತಂಡಗಳಿಗಿದೆ, ನಮ್ಮ ಕಾಂಗ್ರೆಸ್ ಪಕ್ಷಕ್ಕಿದೆ. ನಾವು ಅದಕ್ಕೋಸ್ಕರ ಇಲ್ಲೇ ಒಂದು ಫಾರ್ಮ್ ರೆಡಿ ಮಾಡ್ಕೊಂಡು ಕೊಡ್ತೀವಿ. ಅವ್ರು ಏನೇ ಯಾವುದೇ ಥರ ಸಮಸ್ಯೆಗಳಿದ್ದು ಹೇಳಿದ್ರು, ಯಾವುದೇ ಥರ ವಿಚಾರಗಳು ಸಾಲ್ವ್ ಮಾಡೋಕ್ಕೆ ನಾವು ರೆಡಿ ಮಾಡೋಕ್ಕೆ ಒಂದು ಆಫೀಸ್ ಓಪನ್ ಮಾಡ್ತಾ ಇದ್ದೀವಿ. ಇನ್ನು 2 ವಾರದಲ್ಲಿ ಮುಗಿದೋಗುತ್ತೆ. ಇವತ್ತೇನಿದು ನೆಕ್ಸ್ಟ್ ಮಂತ್ 28ನೇ ತಾರೀಕು ಏನು 28/6/2026 ಓಪನ್ ಆಗುತ್ತೆ. ಅಷ್ಟೊಳಗೆ ರೆಡಿ ಮಾಡಬೇಕು ಅಂತ ಮಾಡ್ತಾ